ನಮಗೆ ಸಿರ್ಸಿ ಎಂದರೆ ನೆನಪಾಗುವುದೇ ಬೇಡ್ರ ವೇಷ. 2 ವರ್ಷಕ್ಕೆ ಒಮ್ಮೆ ನಡೆಯುವಂತಹ ಈ ಬೇಡ್ರ ವೇಷ ಎಷ್ಟು ಪ್ರಸಿದ್ಧವಾಗಿದೆ ಅಂತ ಹೇಳಿದ್ರೆ, ರಾತ್ರಿ ಆದಮೇಲೆ ಒಂದು ಹೊಸ ಲೋಕನೇ ಸೃಷ್ಟಿಯಾಗ್ತದೆ. ಬೇಡ್ರ ವೇಷದ ಬಗ್ಗೆ ಸುಮಾರು ಕಥೆಗಳಿವೆ. ಆ ಕಥೆಯಲ್ಲಿ ನನಗೆ ಗೊತ್ತಿರೋಂಥ ಕಥೆನ ನಾನು ನಿಮಗೆ ತಿಳಿಸೋಕ್ಕೆ ಟ್ರೈ ಮಾಡ್ತೀನಿ. ಒಂದೂರಲ್ಲಿ ಒಬ್ಬ ಬೇಡ ಇದ್ದ. ಆ ಬೇಡ ಇಡೀ ಊರ ಜನಕ್ಕೆ ಹೆಲ್ಪ್ ಮಾಡ್ತಾ ಇದ್ದ. ಹೇಗಂತ ಹೇಳಿದ್ರೆ, ಬೇರೆ ಜನದ್ದು ಖಜಾನೆನ ಲೂಟಿ ಮಾಡಿ ಇಡೀ ಊರಿ ಜನಕ್ಕೆ ಹಂಚ್ತಿದ್ದ. ಒಂದು ದಿವಸ ಆ ಪ್ರಾಂತ್ಯದ ರಾಜನ ಖಜಾನೆನೇ ಲೂಟಿ ಮಾಡಿ ಆ ಊರ ಜನಕ್ಕೆ ಹಂಚಬೇಕು ಅಂತ ಹೇಳಿ ಲೂಟಿ ಮಾಡ್ತಾನೆ. ಆ ವಿಷಯ ಇಡೀ ಪ್ರಾಂತ್ಯದ ರಾಜನಿಗೆ ಗೊತ್ತಾಗಿ ಅವನ್ನ ಹಿಡಿಬೇಕಂತ ಹೇಳಿ ಸಂಚಾಗ್ತಾನೆ. ಅವನ್ನ ಹಿಡಿಬೇಕಂತ ಹೇಳಿ ಇಡೀ ಗುಪ್ತಚರರನ್ನು ಸೈನಿಕರನ್ನು ಬಿಡ್ತಾನೆ. ಆದರೆ ಆ ಬೇಡ ಯಾರ ಕೈಗೂ ಸಿಗುವುದಿಲ್ಲ. ಅದಕ್ಕಾಗಿ ರಾಜ ಬೇಡನ ಹೇಗಾದರೂ ಹಿಡಿಬೇಕಂತ ಹೇಳಿ ಅಜ್ಜಿಗೆ ದುಡ್ಡಿನ ಆಮಿಷ ತೋರಿಸ್ತಾನೆ. ಈ ಅಜ್ಜಿ ಯಾರು ಅಂತ ಹೇಳಿದ್ರೆ, ಬೇಡ ಒಂದು ಅಜ್ಜಿ ಹತ್ರ ಆಶ್ರಯ ತಗೋತಾ ಇರ್ತಾನೆ. ಆ ರಾಜ ಅಜ್ಜಿ ಕೈಲಿ ಒಂದು ಮದ್ದಿನ ಪೌಡಿ ಔಷಧಿಯನ್ನು ಕೊಟ್ಟು ಇದನ್ನು ಬೇಡ ಊಟದಲ್ಲಿ ಬೆರೆಸ್ಕೊಡು ಅಂತ ಹೇಳ್ತಾನೆ. ಅಜ್ಜಿ ಕೂಡ ಹಾಗೆ ಮಾಡ್ತಾಳೆ. ಬೇಡ ಅದನ್ನು ಊಟ ಮಾಡಿದ ನಂತರ ಅವನಿಗೆ ತಲೆ ಸುತ್ತು, ಆಮೇಲೆ ಕಣ್ಣು ಮಂಜು ಆಗೋಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗೆ ಅಲ್ಲೇ ತಳಗಡೆ ನೆಲದ ಮೇಲೆ ಬೀಳ್ತಾನೆ. ಆ ಟೈಮಲ್ಲಿ ಅಜ್ಜಿ ಸೈನಿಕರನ್ನು ಕೂಗಿ ಅವನ್ನ ಹಿಡಿದುಕೊಡ್ತಾಳೆ.
ಈ ವಿಡಿಯೋ ಎಲ್ಲರಿಗೂ ಬೇಡ್ರ ವೇಷದ ಬಗ್ಗೆ ತಿಳ್ಕೊಳಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಅನ್ಕೋತೀನಿ. ಅದಕ್ಕಾಗಿ ನನ್ನ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.